ನಾನು ಆಗ್ರಹಿಸ್ತೇನೆ, ತಾತ್ಕಾಲಿಕ ರಾಜಕೀಯ ಲಾಭಕ್ಕಾಗಿ ನೀವು ದೇಶಕ್ಕೆ ಹಾನಿ ಮಾಡ್ತಾ ಇದ್ದೀರಿ. ಡಾಕ್ಟರ್ BR ಅಂಬೇಡ್ಕರ್ ಅವರ ಆಶಯಕ್ಕೆ ಹಾನಿ ಮಾಡ್ತಾ ಇದ್ದೀರಿ. ಸಂವಿಧಾನದ ಆಶಯಕ್ಕೆ ವ್ಯತಿರಿಕ್ತವಾಗಿ ನಡ್ಕೊಳ್ತಾ ಇದ್ದೀರಿ. ತಕ್ಷಣ ಇದನ್ನು ನಿರ್ಣಯವನ್ನು ವಾಪಸ್ ತೆಗೆದುಕೊಳ್ಬೇಕು. ಇಂಥ ತಪ್ಪುಗಳನ್ನು ಮಾಡೋದ್ರ ಮೂಲಕ ಮತ್ತೆ ಮತ್ತೆ ಸಮಾಜವನ್ನು ದೇಶವನ್ನು ಒಡೆಯೋ ಕೆಲಸ ಮಾಡಬೇಡಿ. ನೀವು ಬಡವರಿಗೆ ಕೊಡ್ತೀವಿ. ನೀವು ಮೋದಿ ಯಾರಿಗೆ ಬ್ಯಾಂಕ್ ಖಾತೆ ಇರಲಿಲ್ಲ ಎಲ್ಲ ಬಡವರಿಗೆ ಪ್ರಧಾನಮಂತ್ರಿ ಮೋದಿಜಿಯವರು ಜನ್ಧನ್ ಖಾತೆ ಮೂಲಕ ಬ್ಯಾಂಕ್ ಖಾತೆ ತೆರೆದ್ರು. ನಿಮ್ಮ ಜಾತಿ ಯಾವುದು ಅಂತ ಕೇಳಲಿಲ್ಲ ಅವರು. ಯಾರಿಗೆ ಮನೆಯಲ್ಲಿ ಗ್ಯಾಸ್ ಇರಲಿಲ್ಲ ಅವರಿಗೆ ನಿನ್ನ ಜಾತಿ ಯಾವುದು ಅಂತ ಕೇಳಿದ್ರೆ ಗ್ಯಾಸ್ ಕನೆಕ್ಷನ್ ಕೊಟ್ಟರು. ಹಿಂದೂಗಳು ತಗೊಂಡ್ರು, ಮುಸಲ್ಮಾನರು ತಗೊಂಡ್ರು, ಕ್ರಿಶ್ಚಿಯನ್ರು ತಗೊಂಡ್ರು, ನಾವು ಯಾವುದೇ ಮತಕ್ಕೆ ಸೇರಲ್ಲ ಅಂತವರು ತಗೊಂಡ್ರು. ನಿನ್ನ ಜಾತಿ ಯಾವುದು ಅಂತ ಕೇಳಿದ್ರೆ ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಟರು. ನೀವ್ಯಾಕೆ ಜಾತಿ ಕೇಳ್ತೀರಿ? ನೀವ್ಯಾಕೆ ಮತೀಯ ಆಧಾರಿತ ಮೀಸಲಾತಿ ಕೊಡ್ತೀರಿ? ನಿಮ್ಮ ಹುನ್ನಾರ ಏನು? ನಿಮ್ಮ ಷಡ್ಯಂತ್ರ ಏನು? ನನಗನ್ಸುತ್ತೆ ಬಾಂಗ್ಲಾದೇಶಿ ಅಕ್ರಮ ನುಸುಳುಕೋರರನ್ನು ಸೆಟ್ಲ್ ಮಾಡಿಸೋದಕ್ಕೇನೆ ನೀವು ಷಡ್ಯಂತ್ರ ನಡೆಸಿದ್ದೀರಿ. ನಿಮ್ಮ ತಾತ್ಕಾಲಿಕ ವೋಟ್ ಬ್ಯಾಂಕಿಗೆ ನೀವು ಬೆಂಗಳೂರಿನಲ್ಲಿ ಸೋಲ್ತಾ ಇದ್ದೀರಿ. ನಗರ ಪ್ರದೇಶಗಳಲ್ಲಿ ಹೆಚ್ಚಿನ ಪ್ರದೇಶಗಳಲ್ಲಿ BJP ಗೆಲ್ತಾ ಇದೆ. ಅದಕ್ಕೆ ನೀವು ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರರನ್ನ ನಿಮ್ಮ ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಮನೆ ಕೊಟ್ಟು ಕರ್ಕೊಳ್ತಾ ಇದ್ದೀರಿ. ಮನೆ ಹಾಳು ಮಾಡ್ತಾ ಇದ್ದೀರಿ. ರಾಜ್ಯವನ್ನು ಹಾಳು ಮಾಡೋ ಕೆಲಸ ಮಾಡ್ತಾ ಇದ್ದೀರಿ. ಇದನ್ನು ಖಂಡಿಸ್ತೇನೆ. ಇದು ವಿಡ್ರಾ ಮಾಡ್ಕೊಳ್ಬೇಕು ಅಂತ ಆಗ್ರಹಿಸ್ತೇವೆ. ಚರ್ಚೆ ಮಾಡ್ತೀವಿ. ಈಗಷ್ಟೇ ವಿಷಯ ಗೊತ್ತಾಯಿತು. ಈಗ ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ಎರಡೂ ವಿಪಕ್ಷ ನಾಯಕರ ಜೊತೆಯಲ್ಲಿ ಪಕ್ಷದ ಪ್ರಮುಖರ ಜೊತೆಯಲ್ಲಿ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ನಿರ್ಣಯ ತಗೊಳ್ತೀವಿ. ನೋಡಿ, ಕೇಂದ್ರದ ಸಚಿವರುಗಳಿಗೆ ಕೆಲವೊಮ್ಮೆ ನಿರಾಕರಿಸಿದೆ, ರಾಜ್ಯದ ಸಚಿವರುಗಳನ್ನು ನಿರಾಕರಿಸಿದೆ. ಯಾವ ಕಾರಣಕ್ಕೆ ಯಾಕೆ ತಗೊಂಡಿರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಏನು ಮಾಹಿತಿ ಅಂತ. ಎಲ್ಲದರಲ್ಲೂ ರಾಜಕಾರಣ ಮಾಡೋ ಚಟ ಕೆಲವರಿಗಿದೆ. ಅದ್ರಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೂ ಎಲ್ಲದರಲ್ಲೂ ರಾಜಕಾರಣ ಮಾಡೋ ಚಟ ಇದೆ. ಏನು ಮಾಡೋದು?